ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ಆಗ್ತಾ ಇರೋಂಥ ವಿಡಿಯೋ ಏನಂದರೆ ಮೊಸಪ್ಪು ಸಾಂಬಾರು. ಏನು ಸಾಂಬಾರು ಮಾಡೋದಕ್ಕೆ ಬರಲ್ವಾ ಅಂತ ಕೇಳಬೇಡಿ, ಯಾಕೆಂದರೆ ಎಲ್ಲ ಬರೋರು ಇರ್ತಾರೆ, ಏನು ಬರದೇ ಇರೋರು ಇರ್ತಾರೆ. ಅಂಥವ್ರಿಗೋಸ್ಕರನಾದರೂ ಯೂಸ್ ಆಗುತ್ತೆ ವಿಡಿಯೋಸು ಅಂತ ಹೇಳಿ ಪ್ರತಿದಿನ ಏನು ಮಾಡ್ತೀನಿ, ತುಂಬ ಬೇಗ ಹೇಗೆ ಮಾಡ್ಕೊಳ್ಳೋದು ಅಥವಾ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಹಾಗಾಗಿ ಇವತ್ತು ಮಾಡ್ತಾ ಇರೋಂಥ ಮೊಸಪ್ಪು ಸಾಂಬಾರು ಏನಂದರೆ ತುಂಬ ಈಸಿಯಾಗಿ ಹಾಗೆ ಕೂಡ ತುಂಬ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಹಾಗೆಯೇ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾನು ಹಾಕೋಂಥ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಬೇಳೆ ಸೊಪ್ಪು ಎಲ್ಲ ಬೇಯಿಸ್ಕೊಳ್ಳೋದಕ್ಕೋಸ್ಕರ. ನಾನಿಲ್ಲಿ 1 ಕಪ್ ಬೇಳೆ ಹಾಕ್ತಾಯಿದ್ದೀನಿ. ಏನು ಅಂದರೆ ಮೊಸಪ್ಪು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು, ಹಾಗಾಗಿ ಬೇಳೆ 1 ಕಪ್ ಪೂರ್ತಿ ಹಾಕಿದ್ದೀನಿ. ಇದನ್ನ ಈಗ ಒಂದು 4-5 ಸಲ ವಾಶ್ ಮಾಡ್ಕೊಂಡ್ಬಿಡೋಣ ಬೇಳೆನ. ನೋಡಿ ಬೇಳೆ ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದು 4-5 ಸಲ. ಇವಾಗ ಇದಕ್ಕೆ ಏನೇನು ಹಾಕಬೇಕು, ಟೊಮೊಟೊ ಈರುಳ್ಳಿ ಎಲ್ಲ ಹಾಕೋಣ. ನೋಡಿ ನಾನು ಸೊಪ್ಪು ತೊಳೆದು ಇಟ್ಕೊಂಡಿದ್ದೆ. ಏನು ಅಂದರೆ ಈ ಮಳೆ ಟೈಮಲ್ಲಿ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಮತ್ತು ಏನು ಅಂದರೆ ಇವಾಗ ಸೊಪ್ಪಿನ ರೇಟ್ ತುಂಬ ಇದೆ ನೋಡಿ. ಇಷ್ಟು ಸೊಪ್ಪಿಗೆ ನೋಡ್ಲಿಕ್ಕೆ ಸುಮ್ಮನೆ ಕಾಣುತ್ತೆ, ಇಷ್ಟೇ ಇರೋದಿದು. ಇಷ್ಟು ಸೊಪ್ಪಿಗೆ 40 ರೂಪಾಯಿ. ಹಾಗಾಗಿ ಇದು ಏನೋ ಇದರ ಸಬ್ಬಸಿಗೆ ಮತ್ತು ಮೆಂತೆ ದಂಟು, ತಿರುಗ್ಸಾಲೆ ಮತ್ತು ಸ್ವಲ್ಪ ಹೊಲ ಸೊಪ್ಪು ಇದೆ. ಒಂದು 4-5 ಥರ ಸೊಪ್ಪು ಮಿಕ್ಸ್ ಆಗಿ ಕೊಡ್ತಾರೆ ಇಲ್ಲಿ ಕೇಳಿದರೆ, ಮೊಸಪ್ಪಿನ ಸೊಪ್ಪು ಅಂತ. ತೊಳೆದು ಇಟ್ಕೊಂಡಿದ್ದೆ ಸೊಪ್ಪು. ಇದನ್ನು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಬೇಳೆ ಜೊತೆ. ನೋಡಿ ಇದಕ್ಕೆ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ಸಾಂಬಾರು ಚೆನ್ನಾಗಿರುತ್ತೆ, ಹಾಗಾಗಿ 1 ಗೆಡ್ಡೆ ಪೂರ್ತಿ ಹಾಕಿದ್ದೀನಿ. ನೋಡಿ ಮತ್ತು ಇಲ್ಲಿ ನಾನು ಟೊಮೊಟೊ 3 ಹಾಕ್ತಾಯಿದ್ದೀನಿ. ಎಲ್ಲ ದೊಡ್ಡದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಮಸಿಯೋದ್ರಿಂದ ಏನು ನೀಟಾಗಿ ಬೇಯುತ್ತೆ, ಹಾಗಾಗಿ ಮಸಿಯೋದ್ರಿಂದ ಎಲ್ಲ ಸ್ಮ್ಯಾಶ್ ಆಗೋದ್ರಿಂದ ನಾನು ತುಂಬ ದೊಡ್ಡದಾಗೆ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ 3 ಟೊಮೊಟೊ ಹಾಕಿದ್ದೀನಿ, ಯಾಕಂದರೆ ನಾನು ಹುಣಸೆ ಹಣ್ಣು ಏನು ಬಳಸೋದಿಲ್ಲ. ಹುಣಸೆಹಣ್ಣು ಹಾಕೋರೆ ಇದ್ದರೆ ಬೇಕಾದ್ರೆ 2 ಟೊಮೊಟೊ ಹಾಕ್ಕೊಂಡು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೋಬೋದು. ನಾವು ಹುಣಸೆಹಣ್ಣು ಬಳಸಿಲ್ಲ. ಮತ್ತು ಖಾರಕ್ಕೆ ಮೊಸಪ್ಪಿಗೆ ಆ್ಯಕ್ಚುಲಿ ಹಸಿಮೆಣ್ಸಿಕಾಯಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಮೊಸಪ್ಪು. ಆದರೆ ನಾವು ಹಸಿಮೆಣ್ಸಿಕಾಯಿ ಅಷ್ಟಾಗಿ ಬಳಸೋದಿಲ್ಲ, ಹಾಗಾಗಿ ನಾನು ಬೇಳೆ ಸಾಂಬಾರು ಪುಡಿನೇ ಯೂಸ್ ಮಾಡೋದ್ರಿಂದ ಇಲ್ಲಿ ಹಸಿಮೆಣ್ಸಿಕಾಯಿ ಏನೂ ಹಾಕ್ತಾಯಿಲ್ಲ. ನೋಡಿ ಇದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಬೇಕು. ಏನಂದರೆ ಸೊಪ್ಪು ಕೂಡ ನೀರು ಬಿಡುತ್ತೆ, ಹಾಗಾಗಿ ಮೊಸಪ್ಪು ನಾವು ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕು. ನೀರು ಸ್ವಲ್ಪ ಕಡಿಮೆನೇ ಹಾಕೋಬೇಕಾಗುತ್ತೆ. ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೂ ಸಾಕು. ನೋಡಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಇದು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಇದು 3 ವಿಷಲ್ ಆದಮೇಲೆ ಸಾಂಬಾರು ಇದೇನಿದೆ ಮಸ್ಬಿಟ್ಟು ಸೊಪ್ಪೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಇದು 3 ವಿಷಲ್ ಕೂಗಿಸಿ ಕುಕ್ಕರ್ ಆಗಿದೆ, ತಣ್ಣಗಾಗಿದೆ. ಇದು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಬೆಂದಿದೆ ಸೊಪ್ಪು ಮತ್ತು ಬೇಳೆ ಎಲ್ಲ. ಬಿಸಿ ಇದೆ, ಇದನ್ನು ಮಸಿತಾ ಇದ್ದೀನಿ. ಸೊಪ್ಪೆಲ್ಲ ನಾನು ಕಟ್ ಮಾಡಿರಲಿಲ್ಲ, ಹಾಗೆ ಕೈಯಿಂದನೇ ಬಿಸಿ ಹಾಕಿದ್ದು ನಾನು ಸೊಪ್ಪೆಲ್ಲ, ಹಾಗಾಗಿ ದೊಡ್ಡದಾಗೆ ಇರುತ್ತೆ. ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗೆ ಮಸಿಬೇಕು. ಈ ಟೊಮೊಟೊ ಈರುಳ್ಳಿ ಎಲ್ಲ ತುಂಬ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಹಾಗಾಗಿ ಅದೆಲ್ಲ ಸ್ಮ್ಯಾಶ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಸಬೇಕು. ನೋಡಿ ನಾನು ನೀರು ಒಂದು 3 ಗ್ಲಾಸ್ ಹಾಕಿದ್ದೆ ಅಷ್ಟೇ, ಅಂದರೆ 1 ಸಣ್ಣ ಗ್ಲಾಸ್ ಅಷ್ಟು ನನಗೆ ಈ ರೀತಿ ಬಂದಿದೆ. ಯಾವಾಗಲೂ ಮೊಸಪ್ಪು ಗಟ್ಟಿ ಇದ್ರೂ ಚೆನ್ನಾಗಿ. ಇದನ್ನು ಚೆನ್ನಾಗಿ ಮಸಿತೀನಿ. ನೋಡಿ ಚೆನ್ನಾಗಿ ಮಸ್ತಿದ್ದೀನಿ. ಅದು ಹೊಗೆ ಬರ್ತಾ ಇರೋದಕ್ಕೆ ಸ್ವಲ್ಪ ಬ್ಲರ್ ಅನಿಸುತ್ತೆ ಅಷ್ಟೇ. ಚೆನ್ನಾಗಿ ಮಸ್ತಿದ್ದೀನಿ. ಇವಾಗ ಇದನ್ನು ಬೇರೆ ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರು. ಇಲ್ಲೊಂದು ಪಾತ್ರೆ ಕಾಯೋದಕ್ಕೆ ಇಟ್ಟಿದ್ದೀನಿ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಒಗ್ಗರಣೆಗೆ ನಾನು ಇಷ್ಟೇ ತೊಗೊಂಡಿರೋದು. ಸಾಸಿವೆ ಮತ್ತು ಕರಿಬೇವು ತೊಗೊಂಡಿದ್ದೀನಿ, ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲನೂ ನಾವು ಆಲ್ರೆಡಿ ಮೊಸಪ್ಪಲ್ಲಿ ಹಾಕಿರೋದ್ರಿಂದ ಸಾಸಿವೆ ಮತ್ತು ಕರಿಬೇವು ತೊಗೊಂಡಿದ್ದೀನಿ.
ಜೀರಿಗೆ ಕೂಡ ಅಷ್ಟೇ ಅದರಲ್ಲೇ ಹಾಕಿದ್ದೆ. ಹಾಗಾಗಿ ನೋಡಿ ಪಾತ್ರೆ ಕಾದಿದೆ, ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಕರಿಬೇವು ಹಾಕಿದ್ದೀನಿ ಒಗ್ಗರಣೆಗೆ. ಈಗ ಏನು ಸೊಪ್ಪು ಬೇಳೆ ಮಸ್ತ್ ಇಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ರುಚಿಗೆ ಬೇಕಿರೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನಾನು ಇದಕ್ಕೂ ಮುಂಚೆ ಸೊಪ್ಪು ಬೇಳೆ ಬೇಯಿಸುವಾಗ ಹಾಕಿರಲಿಲ್ಲ, ಹಾಗಾಗಿ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇದಕ್ಕೆ ಖಾರಕ್ಕೆ ನಾನು ಬೇಳೆ ಸಾರು ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಹಾಕಿದ್ದೀನಿ ಬೇಳೆ ಸಾರು ಪುಡಿ. ಇದು ನೀಟಾಗಿ ಒಂದ್ಸಲ ತಿರುಗಿಸ್ಕೊಳ್ಳೋಣ. ಈ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿದ ಮೇಲೆ ಇದು ಏನಿದೆ ಚೆನ್ನಾಗಿ ಹೊಂದಬೇಕು, ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಇದು ಸಾಂಬಾರು ಕುದೀತಾ ಇದೆ, ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಸಾಂಬಾರು ಇದು ಕಾಯಿ ತುರಿ ಹಾಕಿದ್ಮೇಲೆ, ಯಾಕಂದರೆ ಹಸಿ ಕಾಯಿ ತುರಿ ಹಾಕಿರೋದ್ರಿಂದ ಮತ್ತು ಹಾಗೇ ಏನು ಕುದೀತಾ ಇದೆ ಅಂತೇಳಿ ಸುಮ್ಮನಾಗಬಾರ್ದು. ಇನ್ನೂ ಒಂದು ಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು, ಇಲ್ಲಾಂದರೆ ಸಾಂಬಾರು ಬೇಗ ಕೆಟ್ಟೋಗ್ಬಿಡುತ್ತೆ. ಅದು ತೆಂಗಿನಕಾಯಿ ಹಸಿ ಹಸಿ ಇತ್ತು ಅಂದರೆ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಅದನ್ನು. ನೋಡಿ ಮೊಸಪ್ಪು ಕುದೀತಾ ಇದೆ, ಆಗಿದೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಯಾವುದೋ ಒಂದು ಸಾಂಬಾರು ಆಗಿರ್ಬೋದು, ಮಾಡಿದಾಗ ಈ ಥರ ಚೆನ್ನಾಗಿ ಕುದಿಸಿದ್ರೇ ಸಾಂಬಾರು ಚೆನ್ನಾಗಿರೋದು. ನೋಡಿ ತುಂಬ ತಿಳಿಯಾಗೋಲ್ಲ, ತುಂಬ ಗಟ್ಟಿಯಾಗೋಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮೊಸಪ್ಪು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಎರಡಕ್ಕೂ. ಸಾಂಬಾರು ಆಗಿದೆ. ತುಂಬ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ಮೊಸಪ್ಪು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.